ಹರಿ ಓಂ. ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತು ಮೊನ್ನೆಯಿಂದ ಒಂದು 2-3 ದಿವಸ ವಿಡಿಯೋನ ಹಾಕಿಲ್ಲ. ಕನ್ನಡ ಟೈಪಿಂಗ್ ಅಂತೂ ಹೇಳ್ಕೊಟ್ಟಿವಿ. ಅದನ್ನು ಇವತ್ತು ಸ್ವಲ್ಪ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಕಲಿಯುವಂತಕ್ಕ ಸ್ವಲ್ಪ ಈ ಥರ ಸ್ಟಾರ್ಟಿಂಗ್ ಬಟನಿಗೆ ಬಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಇರುತ್ತೆ, ಕ್ಲಿಕ್ ಮಾಡಿರಿ. ಎಕ್ಸೆಲ್ ಬಂದುಬಿಡ್ತೈತಿ. ಈಗ ನೋಡ್ರಿ, ಎಕ್ಸೆಲ್ದೊಳಗೆ ಇದು ವರ್ಡ್ನ ಥರ ಇರೋಂಗಿಲ್ಲ, ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ವರ್ಡ್ನಾಗಿರೋದು ಡಾಕ್ಯುಮೆಂಟ್ ಅಂತ ಕರಿತೀವಿ, ಇದ್ರಾಗ ಶೀಟ್ಸ್ ಅಂತ ಕರಿತೀವಿ, ಬುಕ್ ಅಂತ ಕರಿತೀವಿ. ಇದು ಸ್ವಲ್ಪ ವಿವರಣೆ ತಿಳ್ಕೊಂಬಿಡೋಣ ನಾವು. ಎಕ್ಸೆಲ್ ಇದು ಟೈಟಲ್ ಬಾರ್, ಒಂದನೇದು. ಎರಡನೇದು ಮೆನು ಬಾರ್. ಇದು ಪೂರ್ತಿನ ಬಾಕ್ಸ್ ಐತಲ್ಲ ಪ್ರಾಪರ್ಟಿ ಬಾರ್. ಇದು ಫಾರ್ಮುಲಾ ಬಾರ್. ಇಲ್ಲೇನಿತ್ತಲ್ಲ ವರ್ಕ್, ಏನೋ ಒಂದು ಅಕ್ಷರ ಟೈಪ್ ಮಾಡಲಿ ಇಲ್ಲೂ ಕಾಣ್ತಿರುತ್ತೆ ಡಬಲ್ ಸಲೆ. ಹೆಂಗಪ್ಪ ಅಂದ್ರೆ ನೋಡ್ಕೊರಿ. ಜಸ್ಟ್ ಈಗ ಸಂಡೇ ಅಂತ ಟೈಪ್ ಮಾಡಿ ನಾನು ನೋಡಿರಿ, ಇಲ್ಲೇನೋ ಇಟ್ಕ್ಯಾರ ಟೈಪ್ ಮಾಡಿಲ್ಲ, ಇಲ್ಲೇ ಡೈರೆಕ್ಟ್ ಮಾಡಿ ಇಲ್ಲಿ ಎರಡು ಕಡೆ ಬರತ್ತೆ ಎಕ್ದಮ್. ಓಕೆ, ಅದೇ ಥರ ಅಕ್ಷರ ಆಗಿರಲಿ, ಸಂಖ್ಯೆ ನೋಡಿ. ನಾನು 87 ಬರೀತೀನಿ, ಆಟೋಮೆಟಿಕ್ಲಿ ಎಲ್ಲೂ ಬರತ್ತೈತಿ. 96 ಬರದೆ ನಾವು ಮೇಲ್ಗಡೆನೂ ಟೈಪ್ ಆಗ್ತೈತಿ. ಓಕೆ, ABCD ಎಷ್ಟು ಅದಾವ ಅಂತ ನೋಡ್ಕೊಂಬಿಡೋಣ. ಈ ಒಂದು ವರ್ಕ್ಶೀಟ್ ಅಂದ್ರೆ ಒಂದು ಶೀಟಿನ ಅಳತೆ ಮೆಜರ್ಮೆಂಟ್ ಎಷ್ಟೈತಿ, ಉದ್ದ ಎಷ್ಟೈತಿ, ಅಗಲ ಎಷ್ಟೈತಿ. ಮೊದಲು ಅಗಲವನ್ನು ನೋಡ್ಕೊಳ್ಳೋಂತಕ್ಕ. ಏಲಿಂತ ಹಿಡಿದು ಲಕ್ಷ ಕೊಡ್ರಲ್ಲೇ ಕಂಟ್ರೋಲ್ ಈ ಕಡೆ ಕೀನ ಹೊಡೆದಾಗ A to ಹಿಡಿದು XFD ಎಲ್ಲಿ ಮಾಡ್ಕೊಬಂತು, XFD ಅಂದರೆ ಏಲಿಂತ ಸ್ಟಾರ್ಟ್ ಆಗಿದ್ದು ಲಾಸ್ಟ್. ಮತ್ತೊಬ್ಬಸ್ ನಾನು ರನ್ನಿಂಗ್ ಈ ಕಡೆ ಹೋಗ್ತೀನಿ. ಕಂಟ್ರೋಲ್ ಹಿಡಿದು ಲೆಫ್ಟ್ ಬಟನ್ನೇ ಕ್ಲಿಕ್ ಮಾಡ್ತೀನಿ. ಕಂಟ್ರೋಲ್ ಹಿಡಿದು ಅಪ್ ಮೇಲೆ, ಅಪ್ ಅಂದ್ರೆ 1ರಿಂದ ಸ್ಟಾರ್ಟ್ ಆಗೈತಿ. ಡೌನ್ ಕಂಟ್ರೋಲ್ ಒತ್ತಿ ಹಿಡಿದು ಡೌನ್ ಕೀ ಪ್ರೆಸ್ ಮಾಡಿರಿ. ನೋಡಿರಿ, ಸಂಖ್ಯೆ 10,48,576 ಬಂದವು ಸಂಖ್ಯೆ. ಗೊತ್ತಾಯ್ತು? 1ರಿಂದ ಸ್ಟಾರ್ಟಿಂಗ್ ಇಷ್ಟು ಲಾಂಗಾಗಿ ಅದಾವೆ. ಓಕೆ, ಅಂದ್ರೆ ಒಂದು ಶೀಟಿನ ಅಳತೆ, ಒಂದು ವರ್ಕ್ಶೀಟಿನ ಅಳತೆ ಎಷ್ಟೈತೆ ಅಂತ ತಿಳಿಸ್ಕೊಟ್ವಿ. ಅದೇ ಥರ ಶೀಟ್ಗಳು ಸಂಖ್ಯೆ ಭಾಳ ಅದಾವೆ. ಶೀಟ್ 2, ಶೀಟ್ 3 ಹಂಗೆ ಕ್ಲಿಕ್ ಮಾಡಿದ್ರೆ ಶೀಟ್ 4, ಶೀಟ್ 5 ಹಿಂಗೆ ಅದು ರನ್ ಹಾಕ್ಕೊಂತ ಹೋಗುತ್ತೆ XFD ಬರೋಮಟ್ಟ. ಈಗ ಇದನ್ನು ಇರುತ್ತಲ್ಲ ಈ ಥರ ಮೇಲೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇದೇನು ಸಣ್ಣದಾಗುತ್ತಪ್ಪ ಬಾಕ್ಸ್ ಅಂದರೆ ಸ್ವಲ್ಪ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿ ಒಂಚೂರು ಸರಿಸ್ರಿ, ನಡೀತೈತಿ. ಅದೇ ಥರ ಬಿನೂ ಸರಿಸ್ಬೋದು. ಅಂದರೆ ಸರಿಸ್ರಿ ಅಂತ ಮಾರ್ಜಿನ್ ಅಂತ ಇಷ್ಟು ಉದ್ದ ಅಲ್ವ ಸರಿಸು, ಈ ನಮೂನಿ ಎಲ್ಲ ಅಷ್ಟೆ. ಸ್ವಲ್ಪ ಸಿಂಪಲ್, ನಮಗೆ ಎಷ್ಟು ಬೇಕು ಅಷ್ಟೆ. ಕೆಲವೊಬ್ರು ಕೇಳ್ತಿರ್ತಾರೆ, ನಮಗೆ ಬ್ಯಾಡ್ರಿ ಇಷ್ಟು ಮಾರ್ಜ್ ಮಾಡೋದು ಹೇಳ್ರಿ, ಇದೊಂದು ರೋಕ್ಕ ಅದು ಒಂದು ರೋಲ್. 1 2 3 4 5 ಸೆಲ್, ಇವಾಗ ಸೆಲ್ ಅಂತ ಕರಿತೀವಿ. 1 2 3 4 5 ಸೆಲ್ ಕೂಡಿ ಒಂದು ಸೆಲ್ ಆಗ್ಬೇಕು. 5 1. ಓಕೆ, ಇಲ್ಲೇ ನೋಡಿರಿ ಮರ್ಜ್ ಅಂತ ಆಪ್ಷನ್ ಇರುತ್ತೆ. ಮರ್ಜ್ ಸೆಲ್ ಅಂದ್ರೆ ಸಾಕು. ನೋಡಿರಿ, ಸೆಲ್ 1 2 3 4 5 ಇನ್ನು 5 ತೆಗೆದು ಒಂದು ಸೆಲ್ ಆಗ್ತದೆ. ಮತ್ತು ಒಳ್ಳೆ ಅಲ್ಲೇ ಕ್ಲಿಕ್ ಮಾಡಿದಾಗ 1 ಹೋಗಿ 5 ಆಗುತ್ತೆ, ಕನ್ವರ್ಟ್ ಆಗುತ್ತೆ. ನೋಡಿರಿ, ಬೇರೆ ಅದು ನೋಡಿರಿ. ಈಗ ಹಂಗೇನಿದ್ರೆ ಮರ್ಜ್ ಮಾಡೋದು ತಗೋರಿ. ಓಕೆ, ಸಂಡೇ ಅಂತ ಇನ್ನೊಂದು ಸಲ ಟೈಪ್ ಮಾಡ್ಕೋತೀನಿ ನಾನು. ಸಂಡೇ. ಈಗ ಮಂಡೇ, ಟ್ಯೂಸ್ಡೇ, ಈ ಸ್ಯಾಟರ್ಡೇ ಬರೆಯೋಳಕ್ಕೆ ಅಂದರೆ ಟೈಪ್ ಮಾಡೋದಕ್ಕೆ ನಮ್ಗೆ ಟೈಮ್ ಇಲ್ಲ. ಸ್ವಲ್ಪ ಈ ಥರ ಹಿಡಿದು ಸ್ವಲ್ಪ ಡ್ರ್ಯಾಗ್ ಮಾಡಿಬಿಡ್ರಿ ಕೆಳಗೆ. ಡ್ರ್ಯಾಗ್ ಮಾಡಿದ್ರೆ ಸಾಕು. ಡ್ರ್ಯಾಗ್ ಮಾಡೋದು ನೋಡಿರಿ, ಮಂಡೇ ಟ್ಯೂಸ್ಡೇ ನಾವು ಯಾವ ಸ್ಪೆಲ್ಲಿಂಗ್ನೂ ಟೈಪ್ ಮಾಡಿಲ್ಲ, ನೆನಪಿರಲಿ. ಇನ್ನೊಂದು ಸಲ ಕಂಟ್ರೋಲ್ Z ಹೊಡೋದು ತೋರಿಸಾತೀನಿ ನೋಡಿರಿ. ಮೊದಲ ಸಂಡೇ ಅಂತ ಟೈಪ್ ತೊಗೋಬೇಕು. ಈ ಥರ ಮಾರ್ಕ್ ಬರಬೇಕು, ಪ್ಲಸ್ ಜೂಮ್ ಹಾಕ್ರಿ ಇನ್ನೊಂದು ಸ್ವಲ್ಪ. ಓಕೆ, ಪ್ಲಸ್ ಈ ಥರ ಬಂದಾಗ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಈ ಥರ ಕೆಳಗಡೆ ಜಗಬೇಕು. ನೋಡಿರಿ, ಸಂಡೇ ಮಂಡೇ ಟ್ಯೂಸ್ಡೇ ಬಂದುಬಿಟ್ಟು. ಅದೇ ಥರ ಜನವರಿ ಫೆಬ್ರವರಿ JANUARY. ಓಕೆ, ಕೆಳಗೆ ನೋಡಿರಿ, ಸ್ಪೆಲ್ಲಿಂಗ್ ತಪ್ಪಾಗ್ಬಾರ್ದೆ. ಮತ್ತು ಅದೊಂದೇ ಜನವರಿ ಇನ್ನೊಂದೇನೋ ಬರೋದನ್ನ ಸಂಡೇ ಬರೋಕ್ಕೆ ಹೋಗಿ ಇನ್ನೊಂದು ಬೇರೆ ಥರದ ಟೈಪ್ ಮಾಡಿದ್ರೆ ಬರೋಂಗಿಲ್ಲ ಮತ್ತದು. ಓಕೆ, 1-2 100 ಮಟ್ಟ ಟೈಪ್ ಮಾಡ್ಬೇಕಾಗೈತಿ. ನಮಗೀಗ ಎಂಟ್ರ್ ಹೊಡೆದು ಹಿಂಗೆ ಮಾಡ್ಕೋತ ಕುಂದ್ರಕ್ಕೆ ಟೈಮ್ ಇಲ್ಲ. ಹಂಗಾರೆ ಹೆಂಗೆ ಮಾಡೋದು? 1 ಅಂತ ಪ್ರೆಸ್ ಮಾಡ್ಕೊರಿ. ಇಲ್ಲಿ ಕಂಟ್ರೋಲ್ನು ಪ್ರೆಸ್ ಮಾಡಬೇಕು, ಮೌಸ್ನಾಗೂ ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಅಂದ್ರೆ ಈ ಥರ ಪ್ಲಸ್ ಬಂದಾಗ. ಓಕೆ, ನೋಡಿ, ನಾನು ಕಂಟ್ರೋಲ್ ಹಿಡಿತೀನಿ. ನೋಡಿ, ನಾ ಕೈ ಬಿಟ್ಬಿಟ್ಟೆ. ಎಲ್ಲಿ ಮಾಡ್ಕೊಬಂದು ಸೆಕೆಂಡು ಕೂಡ ಆಗಿಲ್ಲ, 18 ಸಂಖ್ಯೆ ಮಟ್ಟ ನಂಬರ್ ಬಂದು. ಮತ್ತು ಕಂಟ್ರೋಲ್ ಇಡಬೇಕು, ಈ ಥರ ಡ್ರ್ಯಾಗ್ ಮಾಡಬೇಕು. ನೋಡಿರಿ, 35 ಎಷ್ಟು ಬೇಕಷ್ಟು ನೋಡಿರಿ. ಚಲೋ ಅಲ್ಲ.
ಟೈಮ್ ಸೇವ್ ಆಗುತ್ತೆ ನಮ್ಗೆ. ಓಕೆ, ಗೊತ್ತಾಯ್ತು. ಅದು 100 ತನಕ ಕಂಟಿನ್ಯೂ ಮಾಡ್ಕೋತೀವಿ. ಓಕೆ, ಮ್ಯಾಥಮೆಟಿಕ್ಸ್ಗೆ ಒಂದು ರೂಲ್ಸ್ ಐತಿ. ಏನು ರೂಲ್ಸ್? ಇವೊಂದ್ರ ಸಂಖ್ಯೆ ಕೇಳಿದಿರಿ, ಎಷ್ಟದಾವು ಎಷ್ಟಿಲ್ಲ ಅನ್ನೋದು, ಎಷ್ಟು ಸಂಖ್ಯೆ ಅದಾವು, ಮತ್ತು ಆಮೇಲೆ ಕಾಲಮ್ ಎಷ್ಟದಾವು, ರೋ ಎಷ್ಟದಾವು. ಇದಕ್ಕೆ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈಸ್ ಈಕ್ವಲ್ ಟು, ಇದು ಮ್ಯಾಥಮೆಟಿಕ್ ರೂಲ್ಸ್, ಇದು ಈಸ್ ಈಕ್ವಲ್ ಟು ಸಂಖ್ಯೆಗಳನ್ನ ಪ್ರೆಸ್ ಮಾಡಿ 96 + 78 ಅಂತ ಟೈಪ್ ಮಾಡಿದೆ. ಎಂಟ್ರ್ ಹೊಡೆದು ಬಿಡೋದು, ಮತ್ತು ಈಜ್ಕೊಲ್ಟ್ ಹಾಕೋದು. ಅದೇ ಥರ ಕಳಿ ಲೆಕ್ಕ, ಗುಣಾಕಾರ, ಭಾಗಾಕಾರ ಎಲ್ಲನೂ ಮರುಕಳಿಸಿ ಮಾಡಬೇಕು. ಅದನ್ನು ಒಂದ ಮಾಡಿದರೆ ನೀವು ತಿಳಿಯಂಗಿಲ್ಲ. ಮತ್ತು ಈಜ್ಕೊಲ್ಟ್ ಹಾಕೋದು, ಸಂಖ್ಯೆಗಳನ್ನ ತಗೊಳ್ಳೋದು, ಮತ್ತು ಅದಕ್ಕಿಂತ ಡಿವೈಡೆಡ್ ಬೈ ಮಾಡೋದು, ಇಂಟು ಮಾಡೋದು, ಎಲ್ಲನೂ ಮಾಡಬೇಕು ಈಜ್ಕೊಲ್ಟ್ ಆಗ್ತಾ. ಸುಮ್ಮನೆ ಸ್ಯಾಂಪಲ್ಗೆ ಅಂತ ತೋರಿಸಿವಿ ಇದನ್ನು. ಓಕೆ, ಇದಿಷ್ಟ ಆಗ್ತದೆ. ಕೆಲವೊಬ್ರು ಹೇಳ್ತಿರ್ತಾರೆ ಸಂಖ್ಯೆನ ಬೇರೆ ಬೇರೆ ಕಡೆ ಟೈಪ್ ಮಾಡ್ತಿರ್ತಾರೆ, ಅದನ್ನು ಡೈರೆಕ್ಟಾಗಿ ತೊಗೊಳ್ಳುವಂಥದ್ದು, ಆ ಥರ ಒಂದು ವರ್ಕೂ ಇದ್ರೊಳಗೆ ಬರುತ್ತೆ. ಈಗ ನೋಡಿರಿ, ಸಂಖ್ಯೆನ ಎಲ್ಲೋ ಬೇಕಾದಲ್ಲೇ ಟೈಪ್ ಮಾಡ್ಕೊಂಡ್ಬಿಟ್ಟಿರಿ. ಮ್ಯಾಥಮೆಟಿಕ್ ರೂಲ್ಸ್ ಏನು? ಈಸ್ ಈಕ್ವಲ್ ಟು, ಬೇಕಾದ್ರೆ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಲಿ ಬೋಲ್ಡು ನೋಡಿರಿ, ಇದು ಮ್ಯಾಥ್ಸ್ನ ರೂಲ್ಸ್, ಇದು ಮ್ಯಾಥಮೆಟಿಕ್ ರೂಲ್ಸ್, ಇದು ಆಯಿತಾ. ಈಸ್ ಈಕ್ವಲ್ ಟು ಇಲ್ದ ಕೆಲಸ ಇಲ್ಲ. ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ನೆನಪಿರಲಿ, ಫಸ್ಟ್ ಆದ್ಯತೆ ಯಾವುದಕ್ಕೆ? ಈಸ್ ಈಕ್ವಲ್ ಟುಗೆ. ಆಮೇಲೆ ನೀವು ಏನು ಬೇಕಾದ ಲೆಕ್ಕ ಮಾಡಿರಿ. ಈಸ್ ಈಕ್ವಲ್ ಟು 54 ಮೇಲೆ ಕ್ಲಿಕ್ ಮಾಡಿದೆ. 54 ಅಂತ J4 ಅಂತ. J4 ಅಂದ್ರೇನು? ಈ 54 ಎಲ್ಲೈತಿ? 54 ಯಾವ ಒಂದು ಸ್ಥಳದೊಳಗೆ ಐತಿ? ಕಾಲಮ್ದಾಗ ಜೆ ಕಾಲಮ್, ಅಡ್ಡದ್ರೊಳಗೆ 4. ಹಂಗಾರೆ J4 ಬಂತಲ್ಲ ಇಲ್ಲಿ. ಉದ್ದ ಅಡ್ಡ ಪ್ಲಸ್ 41. ಏನು ತೊಂದು K9. K9 ಅಂದರೆ ಅದು ಏನು ಬಿಗ್ ಫಾರ್ಮುಲಾ ಅಂತ ತಿಳ್ಕೊಂಡಿರಿ? ಮತ್ತೆ ಇಲ್ಲ, ಫಾರ್ಮುಲಾ ಅಲ್ಲ ಅದು. 41 ಇರೋಗೈತಿ K, 9 ಅಂದ್ರೆ ಅಡ್ಡ. ನೋಡ್ರಿ, ಎಂಟರ್. ಓಕೆ, ಅದೇ ಥರ ಈಸ್ ಈಕ್ವಲ್ ಟು ಗುಣಾಕಾರ, ಈ ಥರ ಇಂಟು ಹಾಕ್ಕೊಂಡು ಹಿಂಗೆ ಮಾಡಿದ್ರೂ ಬರುತ್ತೆ. ನೀವು ಈಸ್ ಈಕ್ವಲ್ ಟು ಕೈಲೇ ಅದೇ ಮ್ಯಾನ್ಯಲಾಗಿ ಇದ್ರೊಳಗನ್ನ ಟೈಪ್ ಮಾಡ್ಕೋತಾರೆ, ಹಾಗೂ ಬರುತ್ತೆ, ಎರಡೂ ಬರ್ತೈತಿ. ಓಕೆ, ಸಂಡೇ ಮಂಡೇ ಆಯಿತು, ಜನವರಿ 1-2 ಕಂಟಿನ್ಯೂ ಹೆಂಗೆ ಬರ್ತಾ ಅಂತ ಗೊತ್ತಾಯ್ತು. ಮ್ಯಾಥಮೆಟಿಕ್ ರೂಲ್ಸ್ ಬಗ್ಗೆ ಆಯಿತು. ಇನ್ನೊಂದು ಇಲ್ಲೇ ಒಂದಷ್ಟು ಬರ್ತೀನಿ. ಕಾವೇರಿ, ಭಾವನಾ, ವಿನಯ್, ವೀರು. ಓಕೆ, 4 ನೋಡ್ರಿ ಇಲ್ಲೇ ಫಸ್ಟ್ ಸೆಲೆಕ್ಟ್ ಮಾಡೋದ್ನಾಗ ಇದು ಒಂದೇದು ಇಷ್ಟ ಸೆಲೆಕ್ಟ್ ಆಗಿರ್ತೈತಿ. ಮತ್ತು ಯಾಕೆ ಸೆಲೆಕ್ಟ್ ಅಂದ್ರೆ ಸುಮ್ಮನೆ ತಲೆ ಕೆಡಿಸ್ಕೊತ ಕೂಡಬೇಡ್ರಿ. ಮತ್ತು ಏನು ಸೆಲೆಕ್ಟ್ ಆಗಿರ್ತದೆ ಅಷ್ಟೇ, ಅದು ಬ್ಲೂ ಕಲರ್ ತೋರ್ಸಂಗಿಲ್ಲ, ವೈಟ್ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಆ್ಯಂಗಲ್ ಕೌಂಟ್ರ್ ಕ್ಲಾಕ್ ವೈಸ್ ಕ್ಲಿಕ್ ಮಾಡಿದರೆ ಸ್ವಲ್ಪ ಎಸ್ ಮೇಲೆ. ನೆಕ್ಸ್ಟ್ ಇತ್ತೀಚೆಗೆ ಆ್ಯಂಗಲ್ ಕ್ಲಾಕ್ ವೈಸ್, ಅದ್ರ ಉಲ್ಟಾ ವರ್ಟಿಕಲ್ ಸ್ವಲ್ಪ ಉದ್ದ. ರೊಟೇಟ್ ಟೆಕ್ಸ್ಟ್ ಅಪ್, ಅಕ್ಷರ ಟೆಕ್ಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ರೊಟೇಟ್ ಟೆಕ್ಸ್ಟ್ ಡೌನ್, ಅದರೊಳಗೆ ಜಾಸ್ತಿ ಯೂಸ್ ಮಾಡೋದು ಇದು ಏನಂತ ಕರಿತೀವಿ? ಅದಕ್ಕೆ ಆ್ಯಂಗಲ್ ಕೌಂಟ್ರ್ ಕ್ಲಾಕ್ ವೈಸ್ ಅಂತ ಕರಿತೀವಿ. ಓಕೆ, ಎಷ್ಟು ಯೂಸ್ ಮಾಡಿರಿ. ನಿಮಗೆ ಬೇಡ ಅಂದ್ರೆ ಮತ್ತು ಅಲ್ಲೇ ಹೊಳ್ಳಿ ಕ್ಲಿಕ್ ಮಾಡಿದ್ರೆ ಯಥಾಸ್ಥಿತಿ ಮೊದಲು ಹೆಂಗೆ ತೊಗೊಂಡಿರ್ತೀವಿ ಅದೇ ಥರನೇ ಬರುತ್ತೆ. ಇನ್ನು ಬೋಲ್ಡು, ಅಕ್ಷರ ಕಲರ್ ಹಾಕೋದು ಎಲ್ಲ ಸೇಮ್. ಬೋಲ್ಡು ಇವೆಲ್ಲ ಏನು ಬದಲಿ ಆಗೋದಿಲ್ಲ. ಡಬಲ್ ಅಂಡರ್ಲೈನ್ ಆಗಿರ್ಬೋದು, ಸಿಂಗಲ್ ಅಂಡರ್ಲೈನ್ ಆಗಿರ್ಬೋದು, ಇಟಾಲಿಕ್ ಆಗಿರ್ಬೋದು, ಒಂದಕ್ಕೆ ಅಕ್ಷರ ಕಲರ್ ಕೊಡೋದು ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್. ವರ್ಡ್ ಏನು ತುಂಬ್ತೀರಿ ಅದ್ರಾಗ ಇದು ಥರಗ ಸೇಮ್ ಬರುತ್ತೆ. ಓಕೆ, ಇನ್ನು ಮುಂದೆ ಹೆಚ್ಚಿನ ವಿವರಗಳನ್ನ ಹೇಳ್ಕೊಡ್ತೀವಿ. ಇನ್ನೂ ಲೆಕ್ಕಗಳು ಮುಂದುವರಿತಾವು. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಸ್ವಲ್ಪ ನೆಗಡಿ ಆಗೈತಿ, ಸರಿಯಾಗಿ ಮಾತಾಡೋಕ್ಕೆ ಬಂದಿಲ್ಲ. ಓಕೆ, ತಪ್ಪಿದ್ರೆ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಅಂತ ಹೇಳ್ತೀನಿ. ಓಕೆ, ಕಮೆಂಟ್ ತಿಳಿಸ್ರಿ ಅಂತ ಕೇಳತ್ತೀನಿ. ಹರಿ ಓಂ. ಮಿಸ್ ಯು ಆಲ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.